ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ರೈಲು ಹಳಿಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆಯನ್ನ ಮಾಡ್ತಿದ್ದಾರಂತೆ. ಎಸ್, ವಾರಣಾಸಿಯ ಲೈವ್ ಟ್ರ್ಯಾಕ್ ಒಂದರಲ್ಲಿ 70 ಮೀಟರ್ ದೂರದ ರೈಲು ಹಳಿಗಳ ಮಧ್ಯ ಭಾಗದಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಇದರಿಂದ 15 KDWP ವಿದ್ಯುತ್ ಉತ್ಪಾದನೆ ಮಾಡಬಹುದು ಸಹ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ. ಎಸ್, ಭಾರತದಲ್ಲಿರುವ ಎಲ್ಲಾ ರೈಲು ಹಳಿಗಳಿಗೂ ಸೋಲಾರ್ ಹಾಕಿದ್ರೆ 3 ಗಿಗಾವ್ಯಾಟ್ ಗಿಂತ ಹೆಚ್ಚು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಸಾಧ್ಯತೆ ಅಂತಾನೂ ಸಹ ಈಗಾಗಲೇ ಹೇಳಲಾಗ್ತಾ ಇದೆ. ಈ ಸೋಲಾರ್ ಪ್ಯಾನೆಲ್ ಗಳನ್ನ ತೆಗೆದು ಹಾಕುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಟ್ರ್ಯಾಕ್ ಮೇಂಟೆನೆನ್ಸ್ ಗಳ ವೇಳೆ ಸೋಲಾರ್ ಪ್ಯಾನೆಲ್ ಗಳನ್ನ ತೆಗೆಯಬಹುದು. ಬೇರೆ ದೇಶಗಳಲ್ಲಿ ರೈಲುಗಳನ್ನ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಬಳಸುವ ಪ್ರಯೋಗವನ್ನ ಈಗಾಗಲೇ ನಡೆಯುತ್ತಿದೆ. ಇಟಲಿಯಲ್ಲಿ ಒಂದು ರೈಲು ಮಾರ್ಗದಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನ ಹಾಕಲಾಗಿದ್ದು, ಇದು ಕೂಡ ಇನ್ನೂ ಪರೀಕ್ಷಾ ಹಂತದಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ಅದರಂತೆ ಬ್ರಿಟನ್ ದೇಶದಲ್ಲಿಯೂ ಸಹ ರೈಲುಗಳಿಗೆ ಸೌರ ವಿದ್ಯುತ್ ಅನ್ನ ಬಳಸಿ ಸೌರ ಫಲಕಗಳನ್ನ ರೈಲು ಹಳಿಗಳಲ್ಲಿ ಹಾಕಲಾಗಿದೆ. ಬೇರೆಡೆ ಸೋಲಾರ್ ಫಾರ್ಮ್ ಗಳನ್ನು ಮಾಡಿ ಅದರಂತೆ ವಿದ್ಯುತ್ ಪಡೆಯಲಾಗ್ತಾ ಇದೆ. ಭಾರತದ ರೀತಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಲ್ಲೂ ಸಹ 100 ಮೀಟರ್ ರೈಲು ಹಳಿಗಳ ಮಧ್ಯೆ ಸೋಲಾರ್ ಪ್ಯಾನೆಲ್ ಗಳನ್ನ ಹಾಕಲಾಗ್ತಾ ಇದೆ. ಹಾಗಾದ್ರೆ ಭಾರತೀಯ ರೈಲ್ವೆ ಸಂಪೂರ್ಣ ಇಂಗಾಲು ಮುಕ್ತ ಆಗ್ಬೇಕು ಅನ್ನುವ ಗುರಿಯನ್ನ ಇಟ್ಕೊಂಡು ಹಳಿಗಳ ಮಧ್ಯೆ ಸೋಲಾರ್ ಪ್ಯಾನೆಲ್ ಗಳನ್ನ ಹಾಕುವ ಕಾರ್ಯದ ಮೂಲಕ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ರೀತಿ ಹಳಿಗಳ ಮಧ್ಯೆ ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ರೆ 1 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂತಂದ್ರೂ 1 ಕಿಲೋಮೀಟರ್ಗೆ 3.21 ಲಕ್ಷ ಯೂನಿಟ್ಗಳಷ್ಟು ವಿದ್ಯುತ್ ಉತ್ಪಾದನೆ ಆಗುವಂತ ಸಾಧ್ಯತೆ ಸಹ ಇದೆ. ಜೊತೆಗೆ ಭಾರತೀಯ ರೈಲ್ವೆ ದೇಶಾದ್ಯಂತ 1.2 ಲಕ್ಷ ಕಿಲೋಮೀಟರ್ ರೈಲು ಜಾಲವನ್ನ ಹೊಂದಿದ್ದು, ಸೋಲಾರ್ ಪ್ಯಾನೆಲ್ ವರ್ಷದಲ್ಲಿ 38 TWH ಸೋಲಾರ್ ಪವರ್ ಅನ್ನ ಪಡೆಯಲು ಸಾಧ್ಯತೆ ಸಹ ಇರುವಂತಹದ್ದು. ಭಾರತೀಯ ರೈಲ್ವೆಗೆ ಅಗತ್ಯವಾದ ವಿದ್ಯುತ್ಗಿಂತ ಕನಿಷ್ಠ 2 ಪಟ್ಟು ಹೆಚ್ಚು ವಿದ್ಯುತ್ ಅನ್ನು ತಯಾರಿಸುತ್ತೆ ಅಂತ ಈಗಾಗಲೇ ಅಂದಾಜಿಸಲಾಗಿದೆ. ಇದೆಷ್ಟು ಈ ಹೊತ್ತಿನ ಮಾಹಿತಿ. ಇನ್ನಷ್ಟು ಇಂತಹದ್ದೇ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್.